ನಂತರ ತಮ್ಮ ವಂಶವನ್ನ ಮುಂದುವರಿಸೋದಕ್ಕೆ ವಾರಸುದಾರರೊಬ್ಬರು ಇರಲೇಬೇಕು ಅನ್ನೋದು ಪ್ರತಿಯೊಂದು ದಂಪತಿಯ ಕನಸಾಗಿರುತ್ತೆ. ಆದರೆ ಆಧುನೀಕರಣದ ದುಷ್ಪರಿಣಾಮ ಹಾಗೂ ಇಂದಿನ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಮಂದಿ ಸಂತಾನ ಭಾಗ್ಯವಿಲ್ಲದೆ ನೋವು ಅನುಭವಿಸುತ್ತಿರ್ತಾರೆ. ಕಂಡ ದೇವರಿಗೆ ಹರಕೆ ಹೊತ್ತು ಒಂದು ಮುದ್ದಾದ ಮಗುವನ್ನ ಹೆತ್ತು ಸುಖ ಜೀವನ ನಡೆಸುವುದಕ್ಕೆ ಹವಣಿಸುತ್ತಾರೆ. ಇನ್ನು ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಸಾಕಷ್ಟು ಸೂಕ್ತ ಪರಿಹಾರಗಳಿದ್ರೂ ಸಹ ಇದಕ್ಕೆ ಸಂಬಂಧಿಸಿದ ಮಾಹಿತಿ ವಿಚಾರಗಳ ಕೊರತೆ ಸಾಕಷ್ಟಿದೆ. ಇನ್ನು ಬಂಜತನದಿಂದ ಕೀಳಿರಿಮೆಗೆ ಒಳಗಾಗಿ ಖಿನ್ನರಾಗುವಂತಹ ಜನರು ಒಂದು ಕಡೆ ಆದರೆ ಐವಿಎಫ್ ನಂತಹ ಪರಿಣಾಮಕಾರಿ ಚಿಕಿತ್ಸೆ ಬಗ್ಗೆ ತಿಳಿದಿದ್ರೂ ಕೂಡ ಪದೇ ಚಿಕಿತ್ಸೆ ವಿಫಲವಾಗ್ತಾ ಇರೋದಕ್ಕೆ ಕಾರಣಗಳನ್ನು ತಿಳಿಯದೆ ಒದ್ದಾಡ್ತಿರ್ತಾರೆ. ಆದರೆ ಚಿಂತೆ ಪಡುವಂತಹ ಅಗತ್ಯತೆ ಇಲ್ಲ. ಈ ಎಲ್ಲಾ ಸಮಸ್ಯೆಗಳಿಗೆ ಖಂಡಿತ ಸೂಕ್ತ ಪರಿಹಾರವಿದೆ. ಐವಿಎಫ್ ಅಂತ ಅಂದ್ರೆ ಏನು, ಇದು ವಿಫಲವಾಗೋದಕ್ಕೆ ನಾನಾ ಕಾರಣಗಳಿದೆಯಲ್ಲ, ಅದು ಹೇಗೇನು, ಇದಕ್ಕೆ ಪರಿಹಾರ ಮಾರ್ಗವೇನು ಅಂತ ತಿಳಿಸೋದಕ್ಕೆ ತಾಮರ ಹಾಸ್ಪಿಟಲ್ನ ವೈದ್ಯರಾಗಿರ್ತಕ್ಕಂಥ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಚೀಫ್ ಆಗಿರ್ತಕ್ಕಂಥ ಡಾಕ್ಟರ್ ಅಖಿಲ ಆನಂದ್ ಅವರು ನಮ್ಮೊಂದಿಗಿದ್ದಾರೆ. ಮೊನ್ನೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ದಂಪತಿಗೆ ಒಂದು ಮನೆಯಲ್ಲಿ ಒಂದು ಪುಟ್ಟ ಕಂದಮ್ಮ ಇರಬೇಕು, ತಮ್ಮ ಜೀವನಕ್ಕೆ ಬೆಳಕಾಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಬಟ್ ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಅನೇಕ ರೀತಿ ಸಮಸ್ಯೆಗಳಿಂದ ಸಾಕಷ್ಟು ಗೊಂದಲಕ್ಕೆ ಒಳಗಾಗಿರ್ತಾರೆ. ಬೇಗ ಮಗು ಮಾಡಿಕೊಳ್ಳದೆ ಇರುವಂಥದ್ದು, ಕೆರಿಯರ್ ಓರಿಯೆಂಟೆಡ್ ಆಗಿರ್ಬೋದು ಅಥವಾ ದುಶ್ಚಟಗಳಿಗೆ ಬಲಿಯಾಗಿರುವುದು, ನಾನಾ ಕಾರಣಗಳಿರಬಹುದು. ಇನ್ಫರ್ಟಿಲಿಟಿ ಅನ್ನೋದು ಗಂಡು ಹೆಣ್ಣು ಇಬ್ಬರನ್ನು ಕೂಡ ಬಾಧಿಸ್ತಾ ಇದೆ. ಏನು ಹೇಳ್ತೀರಿ ಈ ಬಗ್ಗೆ? ಹೌದು, ಡೆಫಿನೆಟ್ ಆಗಿ ಹೇಳಬೇಕು ಅಂದರೆ ಒಂದು ಭ್ರೂಣ ಆಗಬೇಕು, ಒಂದು ಮಗು ಆಗಬೇಕು ಅಂದರೆ ಹಸ್ಬೆಂಡು ಮತ್ತು ವೈಫ್ ಇಬ್ಬರದು ಎಲ್ಲ ಫ್ಯಾಕ್ಟರ್ಸು ಚೆನ್ನಾಗಿರಬೇಕು. ಫಸ್ಟ್ ಈಗ ಯೂಶ್ವಲಿ ಕಾಮನ್ ನಾವು ನೋಡ್ತಿರೋದು ಅಂದರೆ ಏನು, ಎಲ್ಲರೂ ಏನೇ ಪ್ರಾಬ್ಲಮ್ಸ್ ಮಕ್ಕಳಾಗಿಲ್ಲ ಅಂದಾಗ ಬರೋದು ಯೂಶ್ವಲಿ ಹೆಣ್ಮಕ್ಳಷ್ಟೇ ಬಂದು ಡಾಕ್ಟರ್ಸ್ನ ಅಪ್ರೋಚ್ ಮಾಡ್ತಾರೆ. ಸೊ ಅವಾಗ ನಾವು ಹೇಳ್ತೀವಿ ಅವ್ರನ್ನ ಯೂಶ್ವಲಿ ನಾವು ಎಲ್ಲ ಚೆಕಪ್ ಮಾಡಿ ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿ ಎವ್ರಿಥಿಂಗ್ ನಾರ್ಮಲ್ ಇರುತ್ತೆ. ಅಂಥ ಟೈಮಲ್ಲಿ ನಾವು ಯೂಶ್ವಲಿ ಹಸ್ಬೆಂಡ್ನು ಕರೆದು ಅವ್ರನ್ನೂ ಟೆಸ್ಟ್ ಎಲ್ಲ ಮಾಡಿಸಿದಾಗ ಅವರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇರ್ತವೆ. ಸೊ ಅದಕ್ಕೆ ನಾವು ಹೇಳೋದು, ಏನಾದರೂ ಕಪಲ್ಸು ಒಂದು ಮಗು ಆಗಿಲ್ಲ ಅಂತ ಅಪ್ರೋಚ್ ಮಾಡಬೇಕಾದ್ರೆ ಇಬ್ಬರೂ ಬಂದು ಡಾಕ್ಟರ್ಸ್ನ ಮೀಟ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಅವಾಗ ಯೂಶ್ವಲಿ ಇಬ್ಬರಿಗೂ ಬೇಸಿಕ್ ಟೆಸ್ಟ್ಗಳನ್ನೆಲ್ಲ ಮಾಡ್ತೀವಿ. ಟೆಸ್ಟ್ಗಳೆಲ್ಲ ಮಾಡಿಸಿ ಎಲ್ಲ ನಾರ್ಮಲ್ ಆಗಿದ್ದರೆ ಯಾವ ಥರ ಅವರು ಪ್ಲ್ಯಾನ್ ಮಾಡ್ಬೋದು ಅಂತ ನಾವು ಅವ್ರಿಗೆ ಸಿಂಪಲ್ ಮೆಡಿಸಿನ್ಸ್ ಆದರೂ ಕೊಡ್ಬೋದು ಅಥವಾ ಏನಾದರೂ ರಿಲೇಷನ್ಸ್ ಇಟ್ಕೊಳ್ಳೋದು ಆ ಥರ ಎಲ್ಲ ಹೇಳ್ಬೋದು ಅವ್ರಿಗೆ. ಈ ಕೊರೋನಾ ಸಮಯದಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರಿ? ಕೊರೋನಾದಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಜನ ಹೆದರ್ಕೊಂಡು ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಬಂದಿಲ್ಲ. ಕೊರೋನಾ ಟೈಮ್ಸಲ್ಲಿ ಏನಾಗಿದೆ, ನಾವು ಮೊದಲು ಕೊಡ್ತಿದ್ದು ಟ್ರೀಟ್ಮೆಂಟ್ಗೂ ಮತ್ತು ಈಗ ಕೊಡ್ತಿರೋ ಟ್ರೀಟ್ಮೆಂಟ್ಗೂ ಏನೂ ಡಿಫ್ರೆನ್ಸ್ ಆಗಿಲ್ಲ. ಮೇಯ್ನ್ಲಿ ಈಗೇನು ಕೊರೋನಾ ಇರೋದ್ರ ಪೇಷಂಟ್ಸ್ಗಳಿಗೆ ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಮತ್ತು ಸ್ವಲ್ಪ ನಾವು ಹಾಸ್ಪಿಟ್ಲ್ಗಳಲ್ಲಿ ಸ್ವಲ್ಪ ಸೇಫ್ಟಿ ಮೆಷರ್ಸ್ ಎಲ್ಲ ತೊಗೊಳ್ತಾ ಇದ್ದೀವಿ. ಪ್ರತಿಯೊಂದು ಪೇಷಂಟ್ಸ್ಗೂ ಸ್ವಲ್ಪ ಅಪಾಯಿಂಟ್ಮೆಂಟ್ಸಲ್ಲಿ ಸ್ವಲ್ಪ ಟೈಮಿಂಗ್ ವೇರಿಯೇಷನ್ಸ್ ಮಾಡ್ತಾ ಇದೀವಿ. ಅಂದರೆ ಒಂದೊಂದು ಪೇಷಂಟ್ಸ್ಗೂ ಒಂದು ಹಾಫ್ ಆನ್ ಅವರ್ ಅಪಾಯಿಂಟ್ಮೆಂಟ್ ಡಿಫ್ರೆನ್ಸಲ್ಲಿ ಕೊಡ್ತಾ ಇದ್ದೀವಿ. ಯಾಕಂದರೆ ಪೇಷಂಟ್ ಸೇಫ್ಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ಟ್ರೀಟ್ಮೆಂಟು ಎಲ್ಲ ಅಷ್ಟೇ ಸೇಮ್, ಅದರಲ್ಲಿ ಏನು ಡಿಫ್ರೆನ್ಸ್ ಆಗಿಲ್ಲ. ಬಟ್ ನಾವು ಏನು ಇಂಪಾರ್ಟೆನ್ಸ್ ಕೊಡ್ತೀವಿ, ಸಕ್ಸಸ್ ರೇಟ್ಗೂ ಇಂಪಾರ್ಟೆನ್ಸ್ ಕೊಟ್ಟ ಹಾಗೆ ಪೇಷಂಟ್ ಸೇಫ್ಟಿಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ. ಮತ್ತು ರೆಗ್ಯುಲರ್ ಯೂಶ್ವಲಿ ಏನು ಮಾಡ್ತಿದ್ವಿ, ಪೇಷಂಟ್ಗೆ ಕೋವಿಡ್ ಟೆಸ್ಟ್ ಮಾಡಿ ಅವ್ರು ನೆಗೆಟಿವ್ ಇದ್ದಾರಾ ಅಂತ ಕನ್ಫರ್ಮ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ಸ್ ಎಲ್ಲ ಕೊಡ್ತಿರೋದ್ರಿಂದ. ಮತ್ತು ಕೆಲವು ಪೇಷಂಟ್ಸ್ಗಳು ಏನು ಮಾಡ್ತಾರೆ, ಆಲ್ರೆಡಿ ಅವ್ರಿಗೆ ಟೈಮ್ ಮಿತಿ ಮೀರಿಬಿಟ್ಟಿರುತ್ತೆ. ಅಂಥವ್ರು ಏನು ಮಾಡ್ತಾರೆ, ಅಯ್ಯೋ ಈ ಕೊರೋನಾ ಟೈಮಲ್ಲಿ ಬೇಡ, ಆಮೇಲೆ ಹೋಗೋಣ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ ಕೆಲವ್ರು ಆ ಥರ ಇದು ಮಾಡ್ತಾ ಇದ್ದಾರೆ. ಅಂಥವ್ರು ಅವ್ರಿಗೆ ಟೈಮ್ ತುಂಬ ಪ್ರೀಷಿಯಸ್. ಅಂಥವ್ರು ಡೆಫಿನೆಟಾಗಿ ಬಂದು ಟ್ರೀಟ್ಮೆಂಟ್ ತೊಗೋಬೋದು. ನಾವು ಪೇಷಂಟ್ ಸೇಫ್ಟಿ ಮತ್ತು ನಿಮಗೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಗೋದಕ್ಕೆ ಹೆಲ್ಪ್ ಆಗುವಂಥ ಟ್ರೀಟ್ಮೆಂಟ್ಸ್ ಎಲ್ಲ ನಾವು ಸೇಫ್ಟಿಯಿಂದ ಕೊಡ್ತಾ ಇದ್ದೀವಿ. ಈಗ ತುಂಬ ಜನ ಏನಂತಂದರೆ, ಈಗ ಮದುವೆ ಆದ 1 ವರ್ಷದೊಳಗಡೆ ಆಗಲಿಲ್ಲ ಅಂತಂದರೆ ತುಂಬಾ ಹೆದರು ಬಿಡ್ತಾರೆ, ಆಗೋದೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇರ್ತಾರೆ. ಸೊ ಯಾವಾಗ ಡಾಕ್ಟರ್ನ ಅಪ್ರೋಚ್ ಮಾಡಬೇಕು ಅಂತ ಹೇಳ್ತೀರಿ? 1 ಇಯರಿಂದ ಈಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿ 1 ಇಯರಿಂದ ಟ್ರೈ ಮಾಡಿ ಮಕ್ಕಳಾಗಿಲ್ಲ ಅಂದರೆ ಅವ್ರು ಡೆಫಿನೆಟಾಗಿ ಡಾಕ್ಟರ್ನ ಮೀಟ್ ಮಾಡಬೇಕಾಗುತ್ತೆ. ಸೊ ಡಾಕ್ಟರ್ಸ್ನ ಬಂದು ಮೀಟ್ ಮಾಡಿದ ತಕ್ಷಣ ಅವ್ರಿಗೆ ಹೈಯರ್ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತೀವಿ ಅಂತ ಏನಿಲ್ಲ. ಫಸ್ಟ್ ಅವ್ರು ಬಂದು ಡಾಕ್ಟರ್ಸ್ನ ಮೀಟ್ ಆದಾಗ ಕೆಲವು ಬೇಸಿಕ್ ನಾನು ಫಸ್ಟ್ ಹೇಳಿದಾಗ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಎಲ್ಲ ಎವ್ರಿಥಿಂಗ್ ಈಸ್ ನಾರ್ಮಲ್ ಅಂದರೆ, ಕೆಲವರಿಗೆ PCOD ಇರುತ್ತೆ, ಓವ್ಯುಲೇಷನ್ ಆಗ್ತಿರಲ್ಲ, ಮೊಟ್ಟೆಗಳು ಕರೆಕ್ಟಾಗಿ ಬೆಳೆದು ಒಡ್ಕೊಳ್ತಿರಲ್ಲ, ಅಂಥವ್ರಿಗೆ ನಾವು ಸ್ಕ್ಯಾನ್ ಮಾಡಿ ಟ್ರ್ಯಾಕ್ ಮಾಡಿ ಹೇಳ್ಬೋದು. ಮತ್ತು ಕೆಲವ್ರಿಗೆ ಮಿನಿಮಲ್ ಮೆಡಿಸಿನ್ಸಲ್ಲಿ ನ್ಯಾಚುರಲ್ ಸೈಕಲಲ್ಲೇ ಕನ್ಸೀವ್ ಆಗೋರು ಇರ್ತಾರೆ. ಅಂಥದ್ದು ಆಗಿಲ್ಲ ಅಂದಾಗ ನಾವೇನು ಮಾಡ್ತೀವಿ, IUI ಟ್ರೀಟ್ಮೆಂಟ್ ಅಂತ ಹೋಗ್ತೀವಿ. IUI ಟ್ರೀಟ್ಮೆಂಟ್ ಅನ್ನೋದು ಮ್ಯಾಕ್ಸಿಮಮ್ ಒಂದು 3 to 4 ಟೈಮ್ಸ್ ಟ್ರೈ ಮಾಡ್ಬೋದು. ಕೆಲವ್ರಿಗೆ ಏನಾಗುತ್ತೆ, ಗರ್ಭಕೋಶದ ಟ್ಯೂಬ್ಸ್ ಬ್ಲಾಕ್ ಇರುತ್ತವೆ, ಅಂಥದ್ದೇನಾದರೂ ನಮ್ಗೆ ಡಿಟೆಕ್ಟ್ ಆದಾಗ ಸಿಂಪಲ್ ಟ್ರೀಟ್ಮೆಂಟ್ಸ್ ಎಲ್ಲ ವರ್ಕ್ ಆಗಲ್ಲ. ಅಂಥವರೆಲ್ಲ ಡೆಫಿನೆಟಾಗಿ IVF ಅನ್ನೋದಕ್ಕೆ ಹೋಗಬೇಕಾಗುತ್ತೆ. ಸೊ ಸಿಂಪಲ್ ಟ್ರೀಟ್ಮೆಂಟಲ್ಲಿ ಟ್ರೀಟ್ ಆಗಿ ಕೆಲವ್ರು ಕನ್ಸೀವ್ ಆಗಿರೋರು ತುಂಬ ಜನ ಇದ್ದಾರೆ. ಮಿನಿಮಲ್ ಅಂದರೆ ಯಂಗ್ ಏಜಲ್ಲಿ ನಾವು ಅಪ್ರೋಚ್ ಮಾಡಿದಷ್ಟು ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗುತ್ತೆ. ಈಗ IUI ಅಂತ ಹೇಳ್ತಾ ಇದ್ರೆ ಅಂದರೆ ಯಾರಿಗಿದು ಸೂಕ್ತ ಅಂತೀರಿ? IUI ಅನ್ನೋರು ಈಗ ನ್ಯಾಚುರಲ್ ಸೈಕಲ್ ಟ್ರೈ ಮಾಡಿ ಕನ್ಸೀವ್ ಆಗಿಲ್ಲ ಅಂದವ್ರಿಗೆ ನಾವು IUI ಅಂತ ಅಡ್ವೈಸ್ ಮಾಡ್ತೀವಿ. ಸೊ ಅಂದರೆ IUI ಯಾವ್ರಿಗೆ ಕೊಡ್ತೀವಿ ಅಂತಂದರೆ, ಟ್ಯೂಬ್ಸ್ ಓಪನ್ ಇರಬೇಕು, ಗರ್ಭಕೋಶದ ನಾಳಗಳು 2 ಓಪನ್ ಆಗಿರಬೇಕು, ಮತ್ತು ಅವ್ರಿಗೆ ಟೈಮ್ ಆಗಿ ಎಗ್ ರಿಲೀಸ್ ಆಗ್ತಿರಬೇಕು. ಮತ್ತು ಹಸ್ಬೆಂಡ್ ಸೆಮೆನಾಲಿಸಿಸ್ ಮಾಡಿದಾಗ ಅವರಲ್ಲಿ ಹಸ್ಬೆಂಡಲ್ಲಿ ವೀರ್ಯಾಣುಗಳ ಕೌಂಟು ಚೆನ್ನಾಗಿರಬೇಕು, ಮತ್ತು ಮೊಟಿಲಿಟಿ ಚೆನ್ನಾಗಿರಬೇಕು, ನಾರ್ಮಲ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಇವು 3 ಚೆನ್ನಾಗಿರುವಂಥವ್ರಿಗೆ ನಾವು IUI ಅಂತ ಸಿಂಪಲ್ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ IUIನ ಮ್ಯಾಕ್ಸಿಮಮ್ 3 to 4 ಸೈಕಲ್ಸ್ ನಾವು ಟ್ರೈ ಮಾಡ್ಬೋದು. ಸೊ IUI ಫೇಲಿಯರ್ಸ್ಗೆ ಏನು ಕಾರಣಗಳು?
ಸಿ IUI ಫೇಲ್ಯೂರ್ಸ್ IUL ಸಕ್ಸಸ್ ರೇಟ್ ಆ್ಯಕ್ಚುಲಿ ವಿ ಗಿವ್ ಓನ್ಲಿ 15 to 18%. ಅಂದರೆ ಮಾಡಿರುವಂಥ IUI ಸೈಕಲ್ ಎಲ್ಲರೂ ಕನ್ಸೀವ್ ಆಗ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಸೊ ಅವರು ನ್ಯಾಚುರಲ್ ಆಗಿಲ್ಲ ಅಂದಾಗ ನಾವು IUI 3 to 4 ಸೈಕಲ್ಸ್ ಮಾಡಿದಾಗ ಅದರಲ್ಲಿ ಕನ್ಸೀವ್ ಆಗಿಲ್ಲ ಅಂದರೆ ಕೆಲವ್ರಿಗೆ ಏನಾಗುತ್ತೆ ಎಗ್ ರಿಲೀಸ್ ಆಗುತ್ತೆ ಬಟ್ ಎಂಡೋಮೆಟ್ರಿಯಮಲ್ಲಿ ಏನಾದರೂ ಪ್ರಾಬ್ಲಮ್ ಇರೋ ಅಂದರೆ ಗರ್ಭಕೋಶದ ಒಳಗಡೆ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಅಥವಾ ಸ್ಪರ್ಮಲ್ಲಿ ಕೌಂಟು ಮೊಟಿಲಿಟಿ ಅಥವಾ ಜೆನೆಟಿಕ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕೆಲವ್ರಿಗೆ ಇಂಪ್ಲಾಂಟೇಷನ್ ಆಗೋದು ಪ್ರಾಬ್ಲಮ್ ಆಗುತ್ತೆ. ಓಕೆ, ಒಬ್ರು ಕಾಲ್ ಹಿಡಿತಾರೆ ಮಾತಾಡ್ಸೋಣ. ದೊಡ್ಡಬಳ್ಳಾಪುರದಿಂದ ಮಂಜುಳಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುಳಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಮೇಡಮ್. ಹಲೋ, ನಮಸ್ತೆ ಮಂಜುಳಾ, ಹೇಳಿ. ಮೇಡಮ್, ನಮ್ಗೆ 36 ವರ್ಷ ಈಗ. ಓಕೆ. ನಮ್ಗೆ ಏನಂದ್ರೆ ಫಸ್ಟ್ 2 ಮಕ್ಕಳಾಗಿ ಆಪರೇಷನ್ ಆಗಿದೆ, ಆಪರೇಷನ್. ಮತ್ತೆ ಮಕ್ಕಳು ಬೇಕು ಅಂತ ನಮ್ಮ ಮನೇಲಿ ಹೇಳ್ತಿದ್ದಾರೆ. ಓಕೆ. ಅದು ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಿಮ್ಗೆ ಅದು ಟ್ಯೂಬೆಕ್ಟಮಿ ಅಂತ ಆಪರೇಷನ್ ಆಗಿದೆಯಾ ನಿಮ್ಗೆ? ಮೇಡಮ್ ಆಗಿದೆ. ಓಕೆ ಓಕೆ. ಸೊ ಟ್ಯೂಬೆಕ್ಟಮಿ ಆಪರೇಷನ್ ಆಗಿರೋರು ಮತ್ತೆ ಟ್ಯೂಬ್ನ ರೀಕೆನಲೈಸೇಷನ್ ಅಂತ ಮಾಡ್ತೀವಿ, ಮತ್ತೆ ರೀ ಆಪರೇಷನ್ ಅಂತ ಮಾಡ್ಬೋದು. ಒಂದ್ಸಾರಿ ನೀವು ಬಂದು ಭೇಟಿ ಮಾಡಿದ್ರೆ ನಾನು ನಿಮಗೆ ಏನು ಅಂತ ಟ್ರೀಟ್ಮೆಂಟ್ಸ್ ಎಲ್ಲ ಅಲ್ಲಿ ಡೀಟೇಲ್ ಆಗಿ ಅಡ್ವೈಸ್ ಮಾಡ್ತೀನಿ. ಸೊ ಮತ್ತೆ ನಿಮಗೆ ಸೆಕೆಂಡ್ ಮತ್ತೆ ಮಗು ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇದೆ ಅಮ್ಮ. ಓಕೆ, ಧನ್ಯವಾದ ಮಂಜುಳಾ ಅವರೇ ಕರೆ ಮಾಡೋದಕ್ಕಾಗಿ. ಸ್ವಾತಿ ಕರೆ ಮಾಡಿದ್ದಾರೆ ಬಳ್ಳಾರಿಯಿಂದ. ನಮಸ್ತೆ ಸ್ವಾತಿ ಅವರೇ. ಸ್ವಾತಿ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಸ್ವಾತಿ, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿಪ್ಪ. ಮೇಡಮ್, ನಮ್ದು ಮ್ಯಾರೇಜ್ ಆಗಿ 3 years ಆಯ್ತು. ಓಕೆ. ಒಂದ್ಸರಿ ಮಿಸ್ ಕ್ಯಾರೇಜ್ ಆಗಿತ್ತು ಮೇಡಮ್. ಓಕೆ. ಡಾಕ್ಟರ್ ಹತ್ರ ತೋರಿಸಿದ್ರೆ ಅವ್ರು ಏನ್ ಹೇಳಿದ್ರು, ನಂದು ನಮ್ಮ ಹಸ್ಬೆಂಡ್ ಇಬ್ರದ್ದು ಚೆಕ್ ಮಾಡಿದ್ರು, ಅವರು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಓಕೆ. ಬಟ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಎಂಡೋಮೆಟ್ರಿಯಂ ಲೇಯರ್ ಏನಿದೆಯಲ್ಲ ಅದು ಥಿಕ್ನೆಸ್ ಕಡಿಮೆ ಇದೆ ನಿಮ್ಗೆ, ಸೊ ಹಂಗಾಗಿ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಓಕೆ. ಅದಕ್ಕೇನಾದ್ರೂ ಟ್ರೀಟ್ಮೆಂಟ್ ಇದೆಯಾ ಏನು? ಕೆಲವು ಪೇಷಂಟ್ಸ್ಗಳಿಗೆ ಎಲ್ಲ ಚೆನ್ನಾಗಿರುತ್ತೆ, ಎಂಡೋಮೆಟ್ರಿಯಂ ಲೈನಿಂಗಲ್ಲಿ ಪ್ರಾಬ್ಲಮ್ಸ್ ಆಗ್ತಿರುತ್ತೆ, ಎಲ್ಲಿ ಮಗು ಇಂಪ್ಲಾಂಟೇಷನ್ ಆಗುತ್ತಲ್ಲ ಆ ಜಾಗ. ಸೊ ಅಂಥದಕ್ಕೆ ಈಗ ಎಷ್ಟೊಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಬಂದಿರೋದ್ರಿಂದ ನೀವು ನನ್ನ ಅಪ್ರೋಚ್ ಮಾಡಿ, ತಾಮರ ಹಾಸ್ಪಿಟಲ್ ಬಂದು ಭೇಟಿ ಮಾಡಿ, ಅದಕ್ಕೆ ಏನೇನು ಹೊಸ ಹೊಸ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ ಅಂತ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅಲ್ಲಿ ತಿಳಿಸ್ಕೊಡ್ತೀನಿ. ಒಂದ್ಸಾರಿ ಬಂದು ಮೀಟ್ ಮಾಡಿಯಪ್ಪ. ಧನ್ಯವಾದ ಸ್ವಾತಿ ಕರೆ ಮಾಡೋದಕ್ಕಾಗಿ. ಈಗಷ್ಟು ಕಾಲರ್ಸ್ ಹೇಳ್ತಾ ಇದ್ರಿ, ಈಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸಮಸ್ಯೆಗಳಿರುತ್ತೆ ಅಂತ ಹೇಳ್ತಿದ್ರಿ. ಈಗ ಮಹಿಳೆಯಲ್ಲಿ ಪ್ರಮುಖವಾಗಿ ನೀವು PCOD ಹೇಳ್ತಾ ಇದ್ರಿ, ಸಿಸ್ಟ್ ಹೇಳ್ತಾ ಇದ್ರಿ, ಹಾಗೆ ಟ್ಯೂಬ್ ಬ್ಲಾಕ್ ಆಗದೆ ಇರ್ಬೋದು. ಈಗೊಬ್ಬಷ್ಟೇ ಒಬ್ರು ಕಾಲರ್ ಹೇಳ್ತಾ ಇದ್ರು ಎಂಡೋಮೆಟ್ರಿಯಂ ಸಮಸ್ಯೆ ಅಂತ. ಯಾವ್ಯಾವ ರೀತಿ ಸಮಸ್ಯೆಗಳು ಪ್ರಮುಖವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ? ಮೆಜಾರಿಟಿ ನಮ್ಗೆ ಬರೋ ಪೇಷಂಟ್ಸ್ ಎಲ್ಲ PCOD ಇಶ್ಯೂಸ್ ಇರುತ್ತೆ. PCOD ಇಶ್ಯೂಸ್ ಇದ್ದವ್ರಿಗೆ ಏನಾಗುತ್ತೆ, ಓವುಲೇಷನ್ಸ್ ಕರೆಕ್ಟಾಗಿ ಆಗ್ತಿರಲ್ಲ, ಪೀರಿಯಡ್ ಕರೆಕ್ಟಾಗಿ ಆಗ್ತಿರಲ್ಲ. ಸೊ ಅವ್ರಿಗೆ ಏನಾಗುತ್ತೆ, ಮತ್ತು ವೆಯ್ಟ್ ಗೇನ್ ಇರುತ್ತೆ, ಆ ಥರ ಎಲ್ಲ ಸಮಸ್ಯೆಗಳು ಇರ್ತವೆ. ಅಂಥವರೆಲ್ಲ ಬಂದು ನಾವು ಸ್ಕ್ಯಾನ್ ಮಾಡಿದಾಗ ಲೈಕ್ PCOD ಇರೋದಕ್ಕೂ ನಾವು ಡಯಾಗ್ನೋಸ್ ಮಾಡ್ಬೋದು. ಸೊ ಅವ್ರಿಗೆ ಪೀರಿಯಡ್ಸ್ ಇಶ್ಯೂಸ್ ಇದ್ದಾಗ ಫಸ್ಟ್ ನಾವು ಪೀರಿಯಡ್ಸ್ನ ಕರೆಕ್ಷನ್ ಮಾಡಬೇಕು. ಎವ್ರಿ ಮಂತ್ ಕರೆಕ್ಟಾಗಿ ಪೀರಿಯಡ್ ಆಗ್ತಿರಲ್ಲ, ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಅಂಥದನ್ನೆಲ್ಲ ನಾವು ಕರೆಕ್ಷನ್ ಮಾಡಿದಾಗ ಅವ್ರು ಕೆಲವರು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿರೋ ಚಾನ್ಸಸ್ಸು ಇರುತ್ತೆ. ಕೆಲವರು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿಲ್ಲ ಅಂದಾಗ ನಾವು ನೆಕ್ಸ್ಟ್ ಹೈಯರ್ ಟ್ರೀಟ್ಮೆಂಟ್ಸ್ ಅಂತ ಹೋಗಬೇಕಾಗತ್ತೆ. ಓಕೆ, ಈಗ ದಂಪತಿಗಳಿಗೆ ಈಗ ಮಕ್ಕಳಿಲ್ಲ ಅಂತಂದರೆ ಡಾಕ್ಟರ್ ಹತ್ರ ಹೋದ ತಕ್ಷಣ ಅವರು IVFಗೆ ಸಜೆಸ್ಟ್ ಮಾಡ್ತಾರೆ ಅಂತ ತುಂಬ ಜನ ಭಯ ಪಡ್ಕೊಳ್ತಾರೆ. ಯಾವ ಸಂದರ್ಭದಲ್ಲಿ ನೀವು IVFಗೆ ಸಜೆಸ್ಟ್ ಮಾಡ್ತೀರಿ ಆ್ಯಕ್ಚುಲಿ? IVF ಅಂತ ಕೆಲವು ಸ್ಟೇಜಲ್ಲಿ ಇರೋದ್ರೆ, ಈಗ ಹಸ್ಬೆಂಡ್ಗೆ ಟೆಸ್ಟ್ ಮಾಡಿಸಿದಾಗ ಏನಾದರೂ ಕೌಂಟ್ ಏನಾದರೂ ಕಡಿಮೆ ಇದ್ದರೆ, ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದ್ದು ಮತ್ತು ಮೊಟಿಲಿಟಿ ಅಂತ ಹೇಳ್ತೀವಿ, ಚಲನಾಶಕ್ತಿ ಎಲ್ಲ ಕಡಿಮೆ ಇದ್ದಾಗ ಅವ್ರಿಗೆ ಸಿಂಪಲ್ ಟ್ರೀಟ್ಮೆಂಟ್ಸ್ ಎಲ್ಲ ವರ್ಕೌಟ್ ಆಗಲ್ಲ. ಅಂಥವರು IVF ಅನ್ನೋದಕ್ಕೆ ಹೋಗಬೇಕಾಗುತ್ತೆ. ಮತ್ತು ಫೀಮೇಲ್ಸಲ್ಲಿ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ, ಟ್ಯೂಬ್ಸ್ ಬ್ಲಾಕ್ ಇರ್ಬೋದು, ಮತ್ತು ಈಗ ಲೈಕ್ ಎಷ್ಟೊಂದು ನ್ಯಾಚುರಲ್ ಸೈಕಲ್ಲು IUI ಎಲ್ಲ ಫೇಲ್ಯೂರ್ ಆಗಿರುವಂಥ ಪೇಷಂಟ್ಸ್ಗಳಿಗೆಲ್ಲ ನಾವು IVF ಅಂತ ಅಡ್ವೈಸ್ ಮಾಡ್ತೀವಿ. ಮತ್ತು ಕೆಲವ್ರಿಗೆ ನಂಬರ್ ಆಫ್ ಎಗ್ಸ್ ಕೌಂಟ್ ಕಡಿಮೆ ಆಗ್ತಾ ಹೋಗ್ತಿರುತ್ತೆ, ಅಂಥವ್ರಿಗೆಲ್ಲ ನಾವು ಡೈರೆಕ್ಟಾಗಿ IVF ಅಂತ ಹೇಳ್ತೀವಿ. ಓಕೆ, ಹಾಗೆ ಅಂದ್ರೆ ಈಗ IVF ಟ್ರೀಟ್ಮೆಂಟ್ ಬಗ್ಗೆ ಬರೋದಾದರೆ ತುಂಬ ಜನ ಹೆದರುಕೊಳ್ತಾರೆ. ಯಾಕಂದರೆ IVF ಟ್ರೀಟ್ಮೆಂಟ್ ಅಂದರೆ ತುಂಬಾ ದುಬಾರಿ, ತುಂಬ ಇಂಜೆಕ್ಷನ್ಸ್ಗಳು ತೊಗೊಳ್ಬೇಕು, ಟ್ಯಾಬ್ಲೆಟ್ಸ್ಗಳು ತೊಗೋಬೇಕು, ಕಂಪ್ಲೀಟಾಗಿ ರೆಸ್ಟ್ ಇರಬೇಕು ಅಂತೆಲ್ಲ ಅಂದುಕೊಳ್ತಾರೆ. ಈ ಬಗ್ಗೆ ಮಾಹಿತಿ ಕೊಡ್ಬೋದಾ? IVF ಅಂದರೆ ಇಟ್ಸ್ ಲೈಕ್ ಆಬ್ವಿಯಸ್ಲಿ ಇದು ಕಾಸ್ಟ್ಲಿ ಟ್ರೀಟ್ಮೆಂಟ್ ಅಂತಲೇ ಅದು ತುಂಬ ಕಾಸ್ಟ್ಲಿ ಏನಿಲ್ಲ. ನಮ್ಮ ಹಾಸ್ಪಿಟ್ಲಲ್ಲಿ ಏನಾಗುತ್ತೆ ಅಂದರೆ ನಾವು ಇಂಜೆಕ್ಷನ್ಸು ಡೈಲಿ ಎವ್ರಿ ಮಂತ್ ಒಂದು ಎಗ್ ಡೆವಲಪ್ ಆಗಿ ರಪ್ಚರ್ ಆಗುತ್ತೆ. ನಾವೇನು ಮಾಡ್ತೀವಿ, IVFಲ್ಲಿ ಬೋತ್ ಎರಡು ಸೈಡು ಅಂಡಾಶಯದಲ್ಲಿ ಒಂದು 5-6 ಮೊಟ್ಟೆಗಳು ಬೆಳೆಯೋ ಥರ ಇಂಜೆಕ್ಷನ್ಸ್ ಕೊಡ್ತೀವಿ. ಆ ಇಂಜೆಕ್ಷನ್ಸ್ ಕಾಸ್ಟ್ಲಿ ಆಗ್ತವೆ ಅಷ್ಟೇ ಬಿಟ್ಟರೆ ಅದರ್ವೈಸ್ ಟ್ರೀಟ್ಮೆಂಟ್ ಎಲ್ಲ ನಾರ್ಮಲ್. ಎಂದಂದರೆ ಎಲ್ಲರೂ ಅಪ್ರೋಚ್ ಮಾಡುವಂಥ ಟ್ರೀಟ್ಮೆಂಟ್, ಇಟ್ಸ್ ಅಫೋರ್ಡೆಬಲ್ ಟ್ರೀಟ್ಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗೆ ಸ್ಟಾರ್ಟ್ ಆಗುತ್ತೆ? ಯೂಶಲಿ ಪೀರಿಯಡ್ ಆದ ಸೆಕೆಂಡ್ ಡೇಯಲ್ಲಿ ಬಂದಾಗ ನಾವು ಅವ್ರಿಗೆ ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿ ಕೆಲವು ಹಾರ್ಮೋನ್ಸ್ ಟೆಸ್ಟ್ ಮಾಡ್ತೀವಿ. ಎಲ್ಲ ನಾರ್ಮಲ್ ಇದ್ದರೆ ನಾವು ಅವಾಗೇನು ಮಾಡ್ತೀವಿ, ಇಂಜೆಕ್ಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕೆಲವ್ರಿಗೆ ಏನಾಗುತ್ತೆ 8 to 10 days ವರೆಗೂ ಇಂಜೆಕ್ಷನ್ಸ್ ಕೊಡ್ತಾ ಹೋಗ್ತೀವಿ.
ಸೊ 8 to 10 ಡೇಸ್ ಇಂಜೆಕ್ಷನ್ಸ್ ಆದಮೇಲೆ ಎಗ್ ಯಾವಾಗ ಒಂದು ಮಚೂರ್ ಸ್ಟೇಜ್ ಅಂದರೆ ಸೈಜ್ ರೀಚ್ ಆಗುತ್ತೋ ಅವಾಗ ಏನು ಮಾಡ್ತೀವಿ, ಅಂಡರ್ ಅನಸ್ಥೀಶಿಯಾ ಆ ಎಗ್ಸ್ನ ನಾವು ಪಿಕಪ್ ಮಾಡ್ತೀವಿ. ಆ ಎಗ್ಸ್ ಪಿಕಪ್ ಮಾಡಿದ ದಿನ ಹಸ್ಬೆಂಡು ಸ್ಯಾಂಪಲ್ ಕೊಟ್ಟು ಆ ಸ್ಯಾಂಪಲ್ ತೊಗೊಂಡು ನಾವು ಎಂಬ್ರಿಯೋಸ್ ಭ್ರೂಣನ ಫಾರ್ಮ್ ಮಾಡ್ತೀವಿ. ಮತ್ತು ಇದು ಫೀಮೇಲ್ಸ್ಗಳಿಗೆ ಯಾವಾಗ ಎಂಡೋಮೆಟ್ರಿಯಮ್ ಗರ್ಭಕೋಶದ ಲೈನಿಂಗ್ ಚೆನ್ನಾಗಿದೆಯೋ ನೋಡಿಕೊಂಡು ಅವಾಗ ನಾವು ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅದಾದಮೇಲೆ 14 ಡೇಸ್ ಆದಮೇಲೆ ಅವರು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋಬೋದು. ಓಕೆ, ಪೇನ್ಫುಲ್ ಇರುತ್ತಾ ಈ ಪ್ರೊಸೀಜರ್? ಇಲ್ಲ, ಅಂಡರ್ ಅನಸ್ಥೀಶಿಯಾ ಮಾಡೋದ್ರಿಂದ ಅಷ್ಟೊಂದು ಪೇನ್ಫುಲ್ ಏನಿರಲ್ಲ. ಇಟ್ಸ್ ಜಸ್ಟ್ ಡೇ ಕೇರ್ ಪ್ರೊಸೀಜರ್. ಮಾರ್ನಿಂಗ್ ಬಂದು ಈವ್ನಿಂಗ್ ಅಷ್ಟರಲ್ಲಿ ಅವ್ರು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಪ್ರಿಕಾಷನ್ಸ್ ಏನೇನು ತಗೊಳ್ಬೇಕು ಈ ಸಂದರ್ಭದಲ್ಲಿ? ಎಚ್ಚರಿಕೆ ವಹಿಸಬೇಕಾದಂಥ ಅಂಶಗಳು ಯಾವ್ದು ಅಂತೀರಿ? ಕೊರೋನಾ ಟೈಮ್ಸಲ್ಲಿ ಇರೋದ್ರಿಂದ ಆಬ್ವಿಯಸ್ಲಿ ಸೇಫ್ಟಿ ಅಂತ ಇರಬೇಕು. ಮತ್ತು ಕೆಲವು ಏನೇ ಒಂದು IVF ಟ್ರೀಟ್ಮೆಂಟ್ ಆಗಲಿ, ಒಂದು ನ್ಯಾಚುರಲ್ ಏನೇ ಒಂದು ಟ್ರೀಟ್ಮೆಂಟ್ಗೆ ಅಂತ ಹೋಗಬೇಕಾದ್ರೆ ಅಟ್ ದ ಎಂಡ್ ಆಫ್ ದ ಡೇ ಏನು ಹೆಲ್ತಿ ಲೈಫ್ ಸ್ಟೈಲ್ ಈಸ್ ವೆರಿ ಇಂಪಾರ್ಟೆಂಟ್. ಹೆಲ್ತಿ ಡಯಟ್ ಇರ್ಬೋದು, ಒಂದು ರೆಗ್ಯುಲರ್ ಎಕ್ಸಸೈಸ್ ಮಾಡ್ಬೋದು. ಮತ್ತು ವೆಯ್ಟ್ ನಾವು ಡಿಪೆಂಡಿಂಗ್ ಅಪಾನ್ ಪೇಷಂಟ್ಸ್ ವೆಯ್ಟ್ ನಾವು ಏನೇ ಟ್ರೀಟ್ಮೆಂಟು ಮೆಡಿಸಿನ್ಸು ಇಂಜೆಕ್ಷನ್ಸ್ ಕೊಟ್ಟರು ವೆಯ್ಟ್ ಮೇಲೆ ಕೊಡ್ತೀವಿ. ಸೊ ವೆಯ್ಟ್ನ ಯಾವಾಗಲೂ ಕಂಟ್ರೋಲ್ ಇಟ್ಕೊಂಡು ಇದ್ದಷ್ಟು ಒಳ್ಳೆಯದು. ಯಾಕಂದರೆ ಪ್ರೆಗ್ನೆನ್ಸಿ ಆದಮೇಲೆ ಏನಾಗುತ್ತೆ, ವೆಯ್ಟ್ ನಿಯರ್ಲಿ 15 to 18 kg ವೆಯ್ಟ್ ಗೇನ್ ಆಗ್ತಾರೆ. ಸೊ ವೆಯ್ಟ್ ಜಾಸ್ತಿ ಇದ್ದಷ್ಟು ಏನಾಗುತ್ತೆ, BP ಬರೋ ಚಾನ್ಸಸ್ಸು, ಶುಗರ್ ಬರೋ ಚಾನ್ಸಸ್ಸು, ಬೇರೆ ಏನೋ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದನ್ನು ವೆಯ್ಟ್ ಅವ್ರು ಕಂಟ್ರೋಲ್ ಇಟ್ಕೊಂಡ್ರೆ ಒಳ್ಳೆಯದು. ಮತ್ತು ಆದಷ್ಟು ಹೆಚ್ಚು ಪ್ರೋಟೀನ್ ರಿಚ್ ಡಯಟ್ ತೊಗೋಬೇಕು. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತೊಗೊಳ್ಳೋದು, ಮತ್ತು ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ ಕಂಟೆಂಟ್ಸ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಜಂಕ್ ಫುಡ್ಗಳು ಜಾಸ್ತಿ ತುಂಬ ಜನ ತೊಗೊಳೋದ್ರಿಂದ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಮೇಲ್ಸ್ಗೆ ಏನಂತ ಹೇಳ್ತೀವಿ, ಅವರು ತುಂಬ ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್ ಹ್ಯಾಬಿಟ್ಸ್ ಎಲ್ಲ ಇರೋರೆಲ್ಲ ಸ್ವಲ್ಪ ಅದನ್ನು ಕಟ್ ಡೌನ್ ಮಾಡಿಕೊಂಡಷ್ಟು ಒಳ್ಳೆಯದು. ಈಗ ದೈಹಿಕವಾಗಿ ಒಂದು ರೀತಿ ಚಲನೆ ಆಗ್ತಾ ಇರುತ್ತೆ, ಸೊ ಮಾನಸಿಕವಾಗಿ ಕೂಡ ಅವರು ಸಿದ್ಧತೆಯನ್ನು ನಡೆಸ್ಕೊಳ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನೀವು ಯಾವ ರೀತಿ ಸಹಕಾರಿ ಮಾಡ್ತೀರಿ? ಈಗಿನ ಜನ್ರೇಷನ್ ಎಲ್ಲರಿಗೂ ಸ್ಟ್ರೆಸ್ಫುಲ್ ಜಾಬ್ ಇದೆ, ಟ್ರಾಫಿಕಲ್ಲೇ ಒಂದು ಅರ್ಧ ಸ್ಟ್ರೆಸ್ ಆಗಿಬಿಡ್ತಾರೆ. ಸೊ ಆದಷ್ಟು ಈ ಸ್ಟ್ರೆಸ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀವಿ, ಯೋಗ ಮಾಡಿ ಅಂತ ಹೇಳ್ತೀವಿ. ಮತ್ತು ಲೈಕ್ ಮಾರ್ನಿಂಗ್ ವಾಕ್ ಮಾಡೋದು, ಆ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಏನೇನೋ ಹಾಬೀಸ್ ಆ ಥರ ಇದ್ದರೆ ಆ ಥರ ಎಲ್ಲ ಮಾಡಿದ್ರೆ ಅವ್ರಿಗೆ ಮೈಂಡ್ ಸ್ವಲ್ಪ ಕಂಟ್ರೋಲ್ ಇರುತ್ತೆ. ಮತ್ತು ಏನೇ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಮುಂಚೆ ಡಾಕ್ಟರ್ಸ್ ಹತ್ರ ಬಂದು ಕಂಪ್ಲೀಟಾಗಿ ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡಿಕೊಂಡು ಪ್ರತಿಯೊಂದು ಡಿಸ್ಕಷನ್ ಮಾಡಿದಷ್ಟು ಬೆಟರು. ಮತ್ತು ಫ್ಯಾಮಿಲಿಲೂ ಅಷ್ಟೇ, ಏನೇ ಟ್ರೀಟ್ಮೆಂಟ್ಗೆ ಹೋದರೂ ಗಂಡ ಹೆಂಡತಿ ಇಬ್ಬರು ಕುತ್ಕೊಂಡು ಮಾತಾಡಿಕೊಂಡು ಒಂದು ಡಿಸಿಷನ್ ಅಂತ ತೊಗೊಂಡು ಇಬ್ರಿಗೂ ಸಪೋರ್ಟ್ ಮಾಡ್ಕೊಂಡು ಹೋದರೆ ಡೆಫಿನೆಟಾಗಿ ಹೇಳ್ತೀನಿ ಆ ಟ್ರೀಟ್ಮೆಂಟಲ್ಲಿ ಸಕ್ಸಸ್ ಚೆನ್ನಾಗಿ ಸಿಗುತ್ತೆ. ಓಕೆ, ಇನ್ನು IVF ಅಲ್ಲಿ ನಾವು ಗಮನಿಸೋದಾದರೆ ಹೆಚ್ಚಾಗಿ ಟ್ವಿನ್ಸ್ ಅವಳಿ ತ್ರಿವಳಿ ಅಂತ ಕೇಳ್ತಾ ಇರ್ತೀವಿ. ಈ ರೀತಿ ಆಗ್ತಾ ಇರುತ್ತಲ್ಲ, ಯಾಕಿದು? ಈಗ IVF ಅಲ್ಲಿ ನಾವು ನಂಬರ್ ಆಫ್ ಎಂಬ್ರಿಯೋಸು 2 ಅಥವಾ 3 ಎಂಬ್ರಿಯೋಸ್ ಟ್ರಾನ್ಸ್ಫರ್ ಮಾಡೋದ್ರಿಂದ ಕೆಲವ್ರಿಗೆ ಏನಾಗುತ್ತೆ, ಎಂಬ್ರಿಯೋಸ್ ಇಂಪ್ಲಾಂಟೇಷನ್ 2 ಆದರೂ ಆಗ್ಬೋದು, 3 ಆದರೂ ಆಗ್ಬೋದು. ಕೆಲವರು 3 ಎಂಬ್ರಿಯೋಸ್ ಹಾಕಿದಾಗಲೂ 3 ಮಕ್ಕಳು ಹುಟ್ಟಿರೋ ಚಾನ್ಸಸ್ಸು ಇರುತ್ತೆ. ಬಟ್ ಅವಾಗೇನು ಬೇಗ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಸೊ 3 ಇರೋದನ್ನ ಒಂದು ರಿಡಕ್ಷನ್ ಅಂತ ಮಾಡಿಕೊಂಡು ಟ್ವಿನ್ಸ್ನ ಕ್ಯಾರಿ ಮಾಡ್ತಾರೆ. ಕೆಲವರು ಟ್ವಿನ್ಸ್ ಇಲ್ಲ, ನಮಗೆ ಟ್ವಿನ್ಸ್ ಬೇಡ, ನಮಗೆ ಒಂದೇ ಮಗು ಸಾಕು ಅಂದವ್ರಿಗೆ ಕೆಲವ್ರಿಗೆ ನಾವು ಒಂದು ಎಂಬ್ರಿಯೋನು ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೊ ಒಂದು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿನೂ ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ ನಮ್ಮಲ್ಲಿ. ಓಕೆ, ನಾವಾಗಲೇ ಮಾತನಾಡ್ತಾ ಇದ್ವಿ IVF ಬಗ್ಗೆ ತಿಳ್ಕೊಳ್ತಾ ಇದ್ವಿ. IVF ಫೇಲ್ಯೂರ್ ಯಾಕೆ ಆಗ್ತದೆ? ಯಾಕಂದರೆ ರಿಪೀಟೆಡ್ ಅಬೋರ್ಷನ್ಸ್ ತುಂಬ ಜನಕ್ಕೆ ಆಗ್ತಾ ಇದೆ, ಫೇಲ್ಯೂರ್ ಆಗ್ತಿದೆ, ಬಟ್ ಕಾರಣಗಳು ಗೊತ್ತಿರೋದಿಲ್ಲ ಅಂತೇಳಿ. ಸೊ ಯಾವುದು ಪ್ರಮುಖ ಕಾರಣ ಆಗುತ್ತೆ ಅಂತೀರಿ? ಮೇಯ್ನ್ ಯೂಶಲಿ IVF ಅಲ್ಲಿ ಸಕ್ಸಸ್ ರೇಟ್ ಅಂತ ಬಂದರೆ 35% ಅಷ್ಟೇ ನಾವು ಸಕ್ಸಸ್ ಹೇಳೋದು. ಕೆಲವು ಸಾರಿ ಏನಾಗುತ್ತೆ, ಅವ್ರಿಗೆ ಎಂಬ್ರಿಯೋಸ್ ಫಾರ್ಮ್ ಆಗಿರುತ್ತೆ, ಚೆನ್ನಾಗಿರೋ ಎಂಬ್ರಿಯೋಸ್ ಇದೆ, ಅದನ್ನೇ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ನಮ್ಮ ಡಾಕ್ಟರ್ ಹೇಳಿದ್ರು, ಬಟ್ ನಂಗೆ ಕನ್ಸೀವ್ ಆಗಿಲ್ಲ ಅಂತ ಹೇಳ್ತಾರೆ. ಕೆಲವು ಸಾರಿ ಏನಾಗುತ್ತೆ, ಇಂಪ್ಲಾಂಟೇಷನ್ ಫೇಲ್ಯೂರ್ ಅಂತ ಹೇಳ್ತೀವಿ. ಒಳಗಡೆ ಗರ್ಭಕೋಶದ ಲೈನಿಂಗಲ್ಲಿ ಅದಕ್ಕೆ ಒಳ್ಳೆ ಕರೆಕ್ಟಾಗಿರುವಂಥ ಜಾಗ ಸಿಕ್ಕಿಲ್ಲದೆ ಇರ್ಬೋದು, ಅಥವಾ ಅದಕ್ಕೆ ಡೈಲಿ ಬ್ಲಡ್ ಸಪ್ಲೈಯಲ್ಲಿ ಏನಾದರೂ ಇಶ್ಯೂಸ್ ಆಗಿರ್ಬೋದು, ಅಥವಾ ಜೆನೆಟಿಕಲೇ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಎಂಬ್ರಿಯೋದಲ್ಲಿ ಏನಾಗುತ್ತೆ, ಅದು ಇಂಪ್ಲಾಂಟೇಷನ್ ಆಗಲ್ಲ, ಅಂದರೆ ಪ್ರೆಗ್ನೆನ್ಸಿ ಕೊಡೋದಿಲ್ಲ. ಸೊ ಈ ಥರ ಇಶ್ಯೂಸ್ ಇದ್ದವ್ರಿಗೆ ನಾವು ಕೆಲವು ಮೆಡಿಸಿನ್ಸು ಮತ್ತು ಟ್ರೀಟ್ಮೆಂಟೆಲ್ಲ ಸ್ವಲ್ಪ ಡಿಫರ್ ಮಾಡಬೇಕಾಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ಅವ್ರು ಕನ್ಸೀವ್ ಆಗೋ ಚಾನ್ಸಸ್ಸು ಚೆನ್ನಾಗಿರುತ್ತೆ. ಓಕೆ, ಇನ್ನು ಪುರುಷರಲ್ಲಿ ವೀರ್ಯಾಣು ಸಂಖ್ಯೆ ಕಡಿಮೆ ಇರುವಂಥದ್ದು ಅಸೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನಿದೆ ಅಂತೀರಿ? ಅಸೋಸ್ಪರ್ಮಿಯಾ ಅಂದಾಗ ಹಸ್ಬೆಂಡ್ ವೀರ್ಯಾಣು ಸ್ಯಾಂಪಲ್ ಕೊಟ್ಟಾಗ ಅದರಲ್ಲಿ ಒಂದು ವೀರ್ಯಾಣುಗಳು ಇಲ್ಲದೆ ಇರೋದನ್ನು ನಾವು ಅಸೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಅಂಥವ್ರಿಗೆ ಯೂಶಲಿ ಏನು ಮಾಡಿಬಿಡ್ತಾರೆ, ಅಯ್ಯೋ ನನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ, ನಂದು ಆಗೋದೇ ಇಲ್ಲ ಅಂತ ಕೆಲವರು ಹಾಗೆ ಉಳ್ಕೊಳ್ತಾರೆ. ಅಂಥವ್ರಿಗೆ ನಾವು ಕೆಲವು ಹಾರ್ಮೋನ್ ಟೆಸ್ಟ್ ಎಲ್ಲ ಮಾಡಿದಾಗ ಏನಾಗುತ್ತೆ, ಸೊ ಅದರಲ್ಲಿ ಅವ್ರಿಗೆ ವೀರ್ಯಾಣು ಅಂದರೆ ಬೀಜದಲ್ಲಿ ಉತ್ಪತ್ತಿ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಬೀಜದಿಂದ ಸಿರಿಂಜ್ ಮುಖಾಂತರ ವೀರ್ಯಾಣುಗಳನ್ನ ತೊಗೊಂಡು ವೈಫ್ಗೆ ಎಗ್ ಪಿಕಪ್ ಮಾಡಿದಾಗ ಒಂದೊಂದು ಎಗ್ಗಿಗೂ ಒಂದೊಂದು ವೀರ್ಯಾಣುನ ಬೆರೆಸಿ ಭ್ರೂಣ ಮಾಡಿ ಆ ಭ್ರೂಣನ ನಾವು ಹೆಣ್ಣು ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಕನ್ಸೀವ್ ಆಗೋ ಚಾನ್ಸಸ್ಸು ಚೆನ್ನಾಗಿರುತ್ತೆ. ಓಕೆ, ಇನ್ನು ಸೆಕೆಂಡ್ ಇನ್ಫರ್ಟಿಲಿಟಿ ಹೆಚ್ಚಾಗಿ ನಾವು ಗಮನಿಸ್ತಾ ಇದ್ವಿ, ಯಾಕೆ ರೀತಿ ಆಗ್ತಾ ಇದೆ? ಫಸ್ಟ್ ಎಲ್ಲ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿರ್ತಾರೆ, ಸೆಕೆಂಡ್ ಒನ್ ಆಗ್ತಿಲ್ಲ ಅಂತ ಕೆಲವರು ಅದನ್ನು ನ್ಯಾಚುರಲ್ ಆಗಿ ಆಗುತ್ತೆ ಅಂತ ಕೆಲವರು ವೆಯ್ಟ್ ಮಾಡ್ತಾರೆ. ಸೊ 1 or 2 years ವೆಯ್ಟ್ ಮಾಡಿ ಕನ್ಸೀವ್ ಆಗಿಲ್ಲ ಅಂದರೆ ಮೆಜಾರಿಟಿ ಕಾಸಸ್ ಏನಿರುತ್ತೆ, ಟ್ಯೂಬ್ಸ್ ಬ್ಲಾಕ್ ಇರ್ಬೋದು, ಅಥವಾ ಹಸ್ಬೆಂಡ್ ಸೆಮೆನ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಅವ್ರದ್ರಲ್ಲಿ ಏನಾದರೂ ಏರ್ಪೇರ್ ಇರ್ಬೋದು, ಅಥವಾ ಗರ್ಭಕೋಶದ ಲೈನಿಂಗಲ್ಲಿ ಏನಾದರೂ ಸಮಸ್ಯೆ ಇರ್ತಿರ್ಬೋದು.
ಸೊ ಅಂಥವರು ಅಷ್ಟೇ ಡೆಫಿನೆಟಾಗಿ ಒಂದ್ಸರಿ ಹಾಸ್ಪಿಟಲ್ ಅಪ್ರೋಚ್ ಮಾಡಿದಾಗ ನಾವು ಅವ್ರಿಗೆ ರೋಟೀನ್ ಟೆಸ್ಟ್ಗಳು ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ನಾವು ನೋಡಿ ಅಕಾರ್ಡಿಂಗ್ ಟು ದಟ್ ನಾವು ಟ್ರೀಟ್ಮೆಂಟ್ನ ಕೊಡ್ಬೋದು. ಈಗ ರಾಜ್ಯದ ನಾನಾ ಭಾಗದಿಂದ ನೋಡ್ತಾ ಇರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕಪ್ಪ ಅಂದರೆ ಏನಾದ್ರು ಫೆಸಿಲಿಟೀಸ್ ಇದೆಯಾ ತಾಮರ ಕಡೆಯಿಂದ? ಯೂಶಲಿ ನಮ್ಮದ್ರಲ್ಲಿ ತುಂಬ ಔಟ್ಸೈಡರ್ಸ್ ತುಂಬ ಜನ ಬರ್ತಾರೆ. ನಮಗಲ್ಲಿ ಒಬ್ಬರು ಮ್ಯಾನೇಜ್ಮೆಂಟ್ ಅವರು ಇದ್ದಾರೆ, ಅವರು ಏನು ಮಾಡ್ತಾರೆ ಅಲ್ಲಿ ಬಂದು ಔಟ್ಸೈಡಿಂದ ಬಂದಿರೋರ್ಗೆ ಉಳ್ಕೊಳ್ಳೋದಕ್ಕೆ ಅಂತ PG ಫೆಸಿಲಿಟೀಸ್ ಎಲ್ಲ ಮಾಡಿದ್ದಾರೆ. ಸೊ ತುಂಬ ಜನ ಅವರೆಲ್ಲ ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಹೋಗಿರೋರು ಇದ್ದಾರೆ. ಮತ್ತು ಕೆಲವರು ಅಪ್ ಟು ಡೆಲಿವರಿವರೆಗೂ ಸ್ಟೇ ಮಾಡಿ ಡೆಲಿವರಿ ಮಾಡಿಕೊಂಡು ಎಲ್ಲ ಹೋಗಿದ್ದಾರೆ. ಏನಾದ್ರು ಆಫರ್ಸ್ ನಡೀತಾ ಇದೆಯಾ? ಕೊರೋನಾ ಟೈಮ್ಸಲ್ಲಿ ತುಂಬ ಜನ ಏನೋ ಹಣದ ಕೊರತೆಗಳಿಂದ ತುಂಬ ಜನ ಇರೋದ್ರಿಂದ ಅಂಥವ್ರಿಗೆ ನಾವು ಕೆಲವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಎಲ್ಲ ಅಂದರೆ ಸ್ಪೆಷಲ್ ಪ್ಯಾಕೇಜಸ್ ಎಲ್ಲ ಇರೋದ್ರಿಂದ ಅವ್ರು ಬಂದು ಅಪ್ರೋಚ್ ಮಾಡಿದ್ರೆ ಬೆಟರ್. ಓಕೆ, ಈಗ ಬೇರೆ ಬೇರೆ ಕಡೆ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಫೇಲಿಯರ್ ಆಗಿರುತ್ತೆ, ನೀನು ಆಪ್ಷನ್ಸೇ ಇಲ್ಲ ಅಂತ ಕೂತಿರ್ತಾರೆ, ಕೈ ಚೆಲ್ಲಿ ಕೂತಿರ್ತಾರೆ. ಸೊ ತಾಮರಾಗೆ ಬರುವುದಾದರೆ ಯಾವ ರೀತಿ ಭರವಸೆ ತುಂಬ್ತೀರಿ ನೀವು? ಸೊ ಡೆಫಿನೆಟಾಗಿ ಅವ್ರಿಗೆ ಪ್ರೀವಿಯಸ್ ಎಲ್ಲ ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತೆಲ್ಲ ನೋಡ್ತೀನಿ, ಸ್ಟಡಿ ಮಾಡಿಬಿಟ್ಟು ಏನು ಅವ್ರಿಗೆ ಅದಕ್ಕಿಂತ ವಿಭಿನ್ನವಾಗಿ ನಾವು ಏನು ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ನಾವು ನೋಡ್ಬೋದು. ಈಗ ಬರ್ತಿರೋ ಎಷ್ಟೊಂದು ಪೇಷಂಟ್ಸ್ಗಳಿಗೆ ಆಲ್ರೆಡಿ ಅವ್ರಿಗೆ 2 to 3 IVF ಎಲ್ಲ ಮಾಡಿಕೊಂಡು ಫೇಲ್ಯೂರ್ ಆಗಿರುವಂಥ ಪೇಷಂಟ್ಸ್ಗಳು ತುಂಬ ಜನ ಬರ್ತಾರೆ. ಅಂಥವ್ರಿಗೆ ನಾವು ಯೂಶಲಿ ಏನಾಗಿರುತ್ತೆ, ಎಂಡೋಮೆಟ್ರಿಯಲ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಎಂಬ್ರಿಯೋದಲ್ಲೇ ಏನಾದರೂ ಅವ್ರದ್ದು ಕೊರತೆ ಇರ್ಬೋದು. ಅಂಥವ್ರನ್ನ ನಾವು ಡೀಟೇಲಾಗಿ ಸ್ಟಡಿ ಮಾಡಿ ಅವರಿಗೆ ಸ್ವಲ್ಪ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಎಲ್ಲ ನಾವು ಕೊಟ್ಟಾಗ ಅವ್ರು ಕನ್ಸೀವ್ ಆಗಿರೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ಸೊ ಈಗ ಎಂಗೇಜಲ್ಲಿ ಇರುವಂಥವ್ರು ತುಂಬ ಜನ ಆಸೆ ಪಡ್ತಾರೆ, ಯಾಕಂದರೆ ನಾವು ಹೆಲ್ತಿ ಆಗಿರುವಂಥ ಸಂದರ್ಭದಲ್ಲಿ ಎಗ್ ಫ್ರೀಸಿಂಗ್ ಮಾಡ್ಕೊಂಬಿಡೋಣ, ಮುಂದೆ ಕೆರಿಯರ್ ಓರಿಯೆಂಟೆಡ್ ಇರ್ತೀವಿ, ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರದಲ್ಲಿ ಮಗು ಮಾಡ್ಕೊಂಡು ಅಂತ ತುಂಬ ಜನ ಪ್ಲಾನ್ ಮಾಡ್ತಾರೆ. ಸೊ ಇದಕ್ಕೇನಾದ್ರು ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ಗಳೇನಾದರೂ ಇದೆಯಾ ತಾಮರದಲ್ಲಿ? ಯೂಶಲಿ ಮದುವೆ ಆಗಿಲ್ಲ ಅಂದರೆ ಅವ್ರು ಬಂದು ಎಗ್ನ ಫ್ರೀಸ್ ಮಾಡಿ ಇಡುವಂಥ ಫೆಸಿಲಿಟೀಸ್ ಇದೆ. ಅಥವಾ ಮದುವೆ ಆಗಿರೋರು ಇನ್ನೂ ನಾನು 2-3 ಇಯರ್ಸ್ ಪ್ಲ್ಯಾನ್ ಇಲ್ಲ ಅಂತ ಹೇಳೋರು ಅಂಥವರು ಅಷ್ಟೇ ಎಂಬ್ರಿಯೋಸ್ನ ಭ್ರೂಣಗಳನ್ನ ಮಾಡಿ ಅದನ್ನು ನಾವು ಫ್ರೀಸ್ ಮಾಡಿ ಇಟ್ಕೊಂಡು ಅವ್ರು ಯಾವಾಗ ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ಪ್ಲ್ಯಾನ್ ಮಾಡ್ತಾರೋ ಅವಾಗ ಬಂದು ನಾವು ಟ್ರಾನ್ಸ್ಫರ್ ಮಾಡಿ ಅವರು ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಮಾಡ್ಕೊಡ್ತೀವಿ ಆ ಥರ. ಸೊ ಬೆಟರ್ ಒಂದು ಎಗ್ ಫ್ರೀಸ್ ಮಾಡೋರು ಎಗ್ ಫ್ರೀಸ್ ಮಾಡ್ಕೊಳ್ಳೋದು ಅಥವಾ ಎಂಬ್ರಿಯೋ ಮಾಡಿ ಫ್ರೀಸ್ ಮಾಡ್ಕೊಳ್ಳೋದು ಬೆಟರ್ ಅನ್ಸುತ್ತೆ. ಓಕೆ, ಈಗ ವೀರ್ಯದಾನ ಪಡ್ಕೊಂಡು ಮಗು ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಸರಗಸಿ ಮದರ್ ಆಗಿರ್ಬೋದು, ಈ ಬಗ್ಗೆ ಆಪ್ಷನ್ಸ್ ಬಗ್ಗೆ ತಿಳಿಸೋದಾದ್ರೆ? ಈಗ ನಾರ್ಮಲ್ ಏನಾಗುತ್ತೆ, ಫೀಮೇಲ್ಸಲ್ಲಿ ಒನ್ಸ್ ದೇ ಕ್ರಾಸ್ 35 ಇಯರ್ಸ್ ಅಂತ ಹೇಳಿದಾಗ ನಮ್ಮ ಮೊಟ್ಟೆಗಳ ಪ್ರಮಾಣನೂ ಕಡಿಮೆ ಆಗ್ತಾ ಬರುತ್ತೆ, ಅದರ ಕ್ವಾಲಿಟಿನೂ ಕಡಿಮೆ ಆಗ್ತಾ ಬರುತ್ತೆ. ಕೆಲವರಿಗೆ ಈ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ, ಲೆಸ್ ದ್ಯಾನ್ 30 ಇರೋರ್ಗೂ ಅಷ್ಟೇ ಮೊಟ್ಟೆಗಳ ಪ್ರಮಾಣಗಳು ಕಡಿಮೆ ಆಗ್ತಾ ಇರುತ್ತೆ. ಸೊ ಅಂಥವ್ರುಗಳಿಗೆ ಏನಾಗುತ್ತೆ, ನಾವು ಫುಲ್ ಟೆಸ್ಟ್ ಮಾಡಿ ಅವ್ರದ್ದೇ ಸ್ವಂತ ಮೊಟ್ಟೆಗಳು ಸಿಗುತ್ತಾ ಅಂತ ನೋಡ್ತೀವಿ. ಇನ್ ಕೇಸ್ ಸಿಗ್ತಿಲ್ಲ ಅಥವಾ ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಇತ್ತು, ಅವ್ರದ್ದು ಮೊಟ್ಟೆಗಳು ತುಂಬ ಅಂಡಾಶಯಗಳು ತುಂಬ ಡ್ಯಾಮೇಜ್ ಆಗಿದೆ ಅಥವಾ ಟ್ಯೂಬ್ಸ್ ಡ್ಯಾಮೇಜ್ ಆಗಿದೆ, ಅಂಥವ್ರುಗಳಿಗೆಲ್ಲ ಏನು ಮಾಡ್ತೀವಿ, ದಾನಿಗಳದ್ದು ಆಪ್ಷನ್ಸ್ ಕೊಡ್ತೀವಿ. ಮತ್ತು ಕೆಲವರು ಎಬೋ 40 ಇಯರ್ಸ್ ಅಂತ ಇರ್ತಾರೆ, ಅಂಥವ್ರಿಗೆ ಅವರ ಮೊಟ್ಟೆಗಳ ಪ್ರಮಾಣ ಕಡಿಮೆ ಇದ್ದಾಗ ಅಂಥವ್ರಿಗೆ ದಾನಿಗಳದ್ದು ಆಪ್ಷನ್ಸ್ ಕೊಡ್ತೀವಿ. ಈಗ ವೀರ್ಯಾಣುಗಳು ಕೆಲವ್ರದ್ದು ಅವ್ರದ್ದು ಚೆನ್ನಾಗಿಲ್ಲ ಅಂತ ಅಥವಾ ಸಿಗದೇ ಇಲ್ಲ ಅಂತ ಗೊತ್ತಾದಾಗ ಅಂಥವ್ರುಗಳು ದಾನಿಗಳದ್ದು ಆಪ್ಷನ್ಸ್ ಕೊಟ್ಟು ಪ್ರೆಗ್ನೆನ್ಸಿ ಮಾಡುವುದಕ್ಕೆ ಹೆಲ್ಪ್ ಮಾಡ್ಬೋದು ನಾವು. ಓಕೆ, ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅದರಲ್ಲೂ ತಾವು ಸೇವಿಸುವಂಥ ಆಹಾರ ತುಂಬಾ ಮುಖ್ಯ ಆಗುತ್ತೆ. ಕೆಲವರು ಏನು ಅಂದ್ಕೊಳ್ತಾರೆ, ಈಗ ಅತಿ ಹೆಚ್ಚು ಒಳ್ಳೆ ಆರೋಗ್ಯಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ ಆರೋಗ್ಯ ಹೆಲ್ದಿ ಆಗಿರುತ್ತೆ, ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಳ್ತಾರೆ. ಬಟ್ ಅದೇ ಹೀಟ್ ಆಗೋದ್ರಿಂದ ಮತ್ತೊಂದು ರೀತಿ ಎಫೆಕ್ಟ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಯಾವ್ಯಾವ ಫುಡ್ನ ಅತಿ ಹೆಚ್ಚಾಗಿ ಸೇವನೆ ಮಾಡಬೇಕು, ಯಾವುದು ವರ್ಜ್ಯ ಅಂತೇಳಿ? ಎಲ್ಲ ಹೆಲ್ತಿ ಫುಡ್ಗಳನ್ನ ತೊಗೋಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಕೆಲವರು ಏನು ಹೇಳ್ತಾರೆ, ಇದೇ ಫುಡ್ ಪರ್ಟಿಕ್ಯುಲರ್ ಫುಡ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಯಾರೋ ಹೇಳ್ಬಿಟ್ಟಿರ್ತಾರೆ, ಅದನ್ನೇ ತುಂಬ ಅತಿಯಾಗಿ ಸೇವಿಸ್ತಿರ್ತಾರೆ. ಆ ಥರ ಇರ್ಬೋದು. ಕೆಲವರೀಗ ನಮ್ದ್ರಲ್ಲಿ ತುಂಬ ಬರೋ ಪೇಷಂಟ್ಸ್ ಏನಂತಾರೆ, ಅವಕ್ಯಾಡೋ ಅಂದರೆ ಬೆಣ್ಣೆ ಹಣ್ಣು ತೊಗೊಂಡ್ರೆ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ಬಿಟ್ಟು ಅದನ್ನೇ ದಿನ ತುಂಬ ಅದನ್ನೇ ಸೇವಿಸೋಕ್ಕಾಗಲ್ಲ. ಸೊ ಯಾವುದೇ ಅಷ್ಟು ಅದು ಮಿತಿಯಾಗಿದ್ದಷ್ಟು ಒಳ್ಳೆಯದು. ಮತ್ತು ಯಾವಾಗಲೂ ಅದಷ್ಟು ಫ್ರೆಶ್ ಆಗಿ ಅವತ್ತೇ ಅಡುಗೆ ಮಾಡ್ಕೊಂಡು ಅವತ್ತೇ ಊಟ ಮಾಡೋದು ಆಗಿರ್ಬೋದು, ತುಂಬ ಪ್ರಿಸರ್ವ್ ಆಗಿರುವಂಥ ಫುಡ್ಗಳನ್ನ ತಿನ್ನೋದು ಅದೆಲ್ಲ ಒಳ್ಳೆಯದಲ್ಲ. ಮತ್ತು ಆದಷ್ಟು ಈಗಿನ ನಮ್ಮ ಜನ್ರೇಷನಲ್ಲಿ ಏನೋ ಹೆಲ್ತಿ ತರಕಾರಿಗಳು ಮತ್ತು ಸೊಪ್ಪು ತಿನ್ನೋದು ತುಂಬ ಕಡಿಮೆ. ಹಣ್ಣುಗಳು ಅಷ್ಟೇ, ಅವ್ರಿಗೆ ಸೆಲೆಕ್ಟೆಡ್ ಫ್ರೂಟ್ಸ್ ತಿನ್ನೋದು ಆ ಥರ ಮಾಡ್ತಾರೆ. ಎಲ್ಲ ನಮಗೆ ಸೀಸ್ನಲಲ್ಲಿ ಏನೇನು ಫ್ರೂಟ್ಸು ವೆಜಿಟೇಬಲ್ಸ್ ಸಿಗುತ್ತೋ ಅದನ್ನು ಸೇವನೆ ಮಾಡೋದ್ರಿಂದ ಒಳ್ಳೆಯದು. ಮತ್ತು ಲೈಫ್ ಸ್ಟೈಲ್ ಯಾವಾಗಲೂ ರೆಗ್ಯುಲರ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದರೆ ತುಂಬ ಅಷ್ಟು ಒಳ್ಳೆಯದಲ್ಲ. ಸೊ ರೆಗ್ಯುಲರ್ ರೊಟೀನ್ ಎಕ್ಸಸೈಸು, ವಾಕ್ ಮಾಡೋದು ಆ ಥರ ಎಲ್ಲ ಮಾಡಿಕೊಂಡು ಮೈಂಡ್ನ ಒಂದು ಕಂಟ್ರೋಲ್ ಇಟ್ಕೊಂಡಿದ್ದಷ್ಟು ಒಳ್ಳೆಯದು. ಆ ಥರ ಬೆಟರ್. ಸೊ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಾ ಇರೋರು ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು, ಜೊತೆಗೆ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಬರ್ಬೇಕಂತ ಹೇಳ್ತೀವಿ? ಅದೇನು IVF ಹೋಗೋರು ಅಂದರೆ ಯೂಶಲಿ 6 months ಮುಂಚೆಯಿಂದನೇ ಅವರೆಲ್ಲ ಪ್ಲ್ಯಾನ್ ಮಾಡ್ಕೊಬೇಕು. ಆಬ್ವಿಯಸ್ಲಿ ಎಮೋಷ್ನಲಿ ಅವ್ರು ಸ್ಟ್ರಾಂಗ್ ಆಗಿರಬೇಕು, ಅವ್ರಿಗೆ ಪೇಷನ್ಸ್ ಅನ್ನೋದು ಇರಬೇಕು. ಹೆಲ್ತಿ ಫುಡ್ಡು, ಹೆಲ್ತಿ ಲೈಫ್ ಸ್ಟೈಲ್ ಇರ್ಬೋದು, ಅದೆಲ್ಲ ಇಂಪಾರ್ಟೆಂಟು. ಮತ್ತು ಮೇಲ್ ಬಂದರೆ ಅವರು ಕುಡಿಯೋದನ್ನು ಮತ್ತು ಇದು ಸಿಗರೇಟ್ ಸ್ಮೋಕಿಂಗ್ ಎಲ್ಲ ಸ್ವಲ್ಪ ಕಟ್ ಡೌನ್ ಮಾಡಿದಷ್ಟು ಒಳ್ಳೆಯದು. ಜಂಕ್ ಫುಡ್ಸ್ನೆಲ್ಲ ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ತುಂಬ ಪ್ರೋಟೀನ್ ರಿಚ್ ಡಯಟ್ ತೊಗೊಂಡಷ್ಟು ಒಳ್ಳೆಯದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ನಮಗೆ. ನಮಸ್ತೆ ವೀಕ್ಷಕರೇ, ಡಾಕ್ಟರ್ ಅಖಿಲಾ ಆನಂದ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಭೇಟಿ ರೀತಿದೆ, ನೋಟ್ ಮಾಡ್ಕೊಳ್ಳಿ.
ತಾಮರ ಹಾಸ್ಪಿಟಲ್ ಅಂಡ್ IVF ಸೆಂಟರ್, ಫಸ್ಟ್ ಎನ್ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು 560010. ದೂರವಾಣಿ ಸಂಖ್ಯೆ ಈ ರೀತಿದೆ: 8880099300.